ನಮಸ್ತೆ ಮೇಡಮ್. ನಾವು ಶಿವನ ಕರೆಯ ಅಂತ. ಹಿಂಗೆ ಊಟ ಸೇರಿಸ್ತಲ್ಲ, ವಾಮಿಟ್ ಆಗ್ತಾಯಿತ್ತು. ಆಮೇಲೆ ಹೋಗಿ ಹಾಸ್ಪಿಟ್ಲ್ ತೋರಿಸ ಬ್ಲಡ್ಡಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರು. 1.5 ತಿಂಗಳು ಇಟ್ಕೊಂಡಿದ್ದೆ. ಬ್ಲಡ್ ಮೂಳೆಗೆಲ್ಲ ಫ್ಲಡ್ ಆಯ್ತಾ ಇದೆ ಅಂತ. ನಾನು ಇಷ್ಟೊಂದು ಟ್ರೀಟ್ಮೆಂಟ್ ಕೊಟ್ಟು ಏನಕ್ಕೆ ಫ್ಲಡ್ ಆಗ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಅಂದರು. ಆಗಲ್ಲ ಅಂತ ಹೇಳಿದ್ರು. ಸರಿ, ನಾವು ಮನೆ ಕರ್ಕೊಂಡ್ಬಿಟ್ಟು ಹಿಂಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ. ಈ ಥರ ಆಯುರ್ವೇದ ಹಾಸ್ಪಿಟ್ಲ್ ಇದೆ ಈ ಥರ ಜಯನಗರದಲ್ಲಿ ಅಂತ. ಹಿಂಗೆ ನೋಡಿದಾಗ ಗೂಗಲಲ್ಲಿ ಸರ್ಚ್ ಮಾಡಿದ್ಗೆ ಸರ್ ಅಲ್ಲೊಂದು ಹಾಸ್ಪಿಟಲ್ ನೋಡ್ಕೊಂಬರೋಣ ಆಯುರ್ವೇದದಲ್ಲಿ ಅಂತ ಬಂದಮೇಲೆ ಒಂದು ಟೈಮ್ ಇದು ಬಂದರೆ 3 ಟೈಮು ಸ್ವಲ್ಪ ಪರವಾಗಿಲ್ಲ, ಆಕ್ಟಿವ್ ಆಗಿದ್ದಾರೆ. ಸ್ವಲ್ಪ ಊಟ ಮಾಡ್ಕೋತಾರೆ, ಚೆನ್ನಾಗಿದ್ದಾರೆ. ಆದರೆ ಊಟ ಸೇರ್ತಲ್ಲ, ವಾಮಿಟು. ಊಟ ಗಂಜಿ ನೀರು ಕೂಡ ಸೇರಿಸ್ತಲ್ಲ, ಫುಲ್ ವಾಮಿಟು. ನಾವೇನೋ ಸಿಕ್ಕಲ್ಲ ಕೈಗೆ. ಏನೋ ಗೂಗಲ್ ಸರ್ಚ್ ಮಾಡ್ತಿಗೆ ಇವು ಹಾಸ್ಪಿಟ್ಲ್ ನೋಡಿ, ಆಯುರ್ವೇದ ಹಾಸ್ಪಿಟ್ಲ್ ಜಯನಗರ ಇದನ್ನ ಗೊತ್ತಾದ್ಮೇಲೆ ಸರಿ ಹಂಗೆ ನೋಡಿ ಒಂದು ಟೈಮ್ ಬಂದಿದ್ದು. ಇಂಗ್ಲೀಷ್ ಮೆಡಿಸನ್ ಇದೆ ಎಲ್ಲ ಕೊಟ್ಟಿದ್ದೆ. ಕೀಮೋಥೆರಪಿ 2 ಟೈಮ್ ಕೊಟ್ಟಿದ್ದು, ಅದು ಏನು ಕಂಟ್ರೋಲ್ ಬಂದ. 1 ವಾರ ಊಟ ಸೇರಿಸ್ತಿಲ್ಲ. ತಿರ್ಗಾ ಮತ್ತೆ ಅದಕ್ಕೆ ಗ್ಲುಕೋಸ್ ಇಂಜೆಕ್ಷನ್, ವಾಮಿಟ್ ನೀಳೋಕ್ಕೆ ಮಾತ್ರ ಅಂತ ಕೊಟ್ಟು ಒಂದು ವಾರ ಆದಮೇಲೆ ಆಕ್ಟಿವ್ ಇರ್ತಾರೆ, ಸುಮಾರು ಬರ್ತಾಯಿದ್ರು. ಸರ್ ಬೇಜಾರು ಸರ್, ಆಯುರ್ವೇದಕ್ಕೆ ಒಂದ್ಸಲ ನೋಡೋಣ ಹೆಂಗಿದೆ ಏನಂತ. ಇಲ್ಲಿ ಬಂದಮೇಲೆ ಏನು ತೊಂದರೆ ಇಲ್ಲ. ಇಂಜೆಕ್ಷನ್ ಹಾಕೋಕ್ಕಾಗ್ತಲ್ಲ, ಕೈಗೆ ಅವ್ರನ್ನ ವಯಸ್ಸಾಯ್ತಲ್ಲ, ನೋವಾಗ್ತಾಯಿತ್ತು, ಕೈ ನೋವಾಗ್ತಾಯಿತ್ತು. ಗ್ಲುಕೋಸ್ ಕೊಡ್ತಾಯಿದ್ರು, ನನಗೆ ತಡೆಯೋಕ್ಕಾಗ್ತಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ನಾನೇ ಬೇಡ ಇರೋ ನೋಡೋಣ, ಇಲ್ಲಾರ ಬರೋಣ ಅಂದ್ಬಿಟ್ಟು ಇವಾಗ ಏನು ಆಕ್ಟಿವ್ ಓಡಾಡ್ತಾರೆ, ತುಂಬ ಕೆಲಸ ಮಾಡ್ತಾರೆ, ಊಟ ತಿನ್ಕೋತಾರೆ, ವಾಮಿಟ್ ಇಲ್ಲ, ಖುಷಿಯಾಗರೆ, ಆಕ್ಟಿವ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ, ನಮ್ಗೆ ಖುಷಿ ಆಗ್ತದೆ.